ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಾ ಕರಿಯರ್ ಬೂಸ್ಟರ್ ಕನ್ನಡ ಯೂಟ್ಯೂಬ್ ಚಾನಲನ್ನು. ಸ್ನೇಹಿತರೆ, ಯಾರೆಲ್ಲ ಪಿ ಎಸ್ ಟಿ ಆರ್ ನೇಮಕಾತಿಗೆ ಸಂಬಂಧಪಟ್ಟಂತೆ ತುಂಬ ನಿರೀಕ್ಷೆಯಲ್ಲಿದ್ದೀರಾ, ಅವರಿಗಾಗಿ ಈ ನಮ್ಮ ಚಾನಲ್ ವತಿಯಿಂದ ಪಿ ಎಸ್ ಟಿ ನೇಮಕಾತಿಗೆ ಸಂಬಂಧಪಟ್ಟಂತಹ ಒಂದು ಮಹತ್ವದ ಒಂದು ವಿಡಿಯೋ ಸೆಷನನ್ನು ನಾವು ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಇದು ವಿಶೇಷವಾಗಿ ಪಿ ಎಸ್ ಟಿ ನೇಮಕಾತಿಗೆ ಸಂಬಂಧಪಟ್ಟಂತೆ ಯಶಸ್ಸಿನ ಮಾರ್ಗಸೂಚಿ ಅಂತಲೇ ಹೇಳ್ಬೋದು. ಹೌದು ಸ್ನೇಹಿತರೆ, ನಮ್ಮ ಚಾನಲ್ ಮೂಲಕ ಇತ್ತೀಚೆಗೆ ಪಿ ಎಸ್ ಟಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತಹ ಅಧಿಕೃತ ಮಾಹಿತಿಗಳನ್ನು ತಮ್ಮೊಂದಿಗೆ ಹಂಚ್ಕೊಳ್ತಾ, ಹಾಗೆಯೇ ತಮ್ಮ ಯಶಸ್ಸಿನ ರಹದಾರಿಯಲ್ಲಿ ನಾವು ಒಂದು ಅಳಿಲು ಸೇವೆಯನ್ನು ತಮಗೆ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ತಾವು ಈ ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ನೋಡಬೇಕು. ಹಾಗೆಯೇ ತಾವು ಈ ವಿಡಿಯೋ ಲಾಂಗ್ ಆಗಿದೆ ಅಂಥೇಳಿ ಏನಾದರೂ ಸ್ಕಿಪ್ ಮಾಡಿದರೆ ಖಂಡಿತವಾಗ್ಲೂ ತಮಗೆ ಲಾಸ್ ಆಗುತ್ತೆ. ತಾವು ಖಂಡಿತವಾಗ್ಲೂ ಕೊನೆ ತನಕ ಮಿಸ್ ಮಾಡದೆ ವಿಡಿಯೋನ ಪಿನ್ ಟು ಪಿನ್ ನೋಡಿದರೆ ಈ ಪಿ ಎಸ್ ಟಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿ ಏನು ಅಂತಕ್ಕಂಥದ್ದು ತಿಳ್ಕೊಳ್ತೀರಾ. ಹಾಗೆಯೇ ಅದರ ಜೊತೆಗೆ ಪಿ ಎಸ್ ಟಿ ನೇಮಕಾತಿಗೆ ಸಂಬಂಧಪಟ್ಟಂತೆ ಅತಿ ಪ್ರಮುಖವಾದಂತಹ ಯಶಸ್ಸಿನ ಹೆಜ್ಜೆಗಳು ಯಾವ್ಯಾವು ಅಂತಕ್ಕಂಥದ್ದನ್ನು ಸಹ ತಾವು ತಿಳ್ಕೊತೀರಾ. ಸ್ನೇಹಿತರೆ, ಈ ವಿಡಿಯೋ ತಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಈ ವಿಡಿಯೋವನ್ನು ಎಲ್ಲ ಸ್ನೇಹಿತರಿಗೂ ಕೂಡ ಹಂಚಿ. ಬನ್ನಿ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, 1ರಿಂದ 5ನೇ ತರಗತಿಯ ಶಿಕ್ಷಕರಾಗಲು ನಿಮ್ಮ ಸಂಪೂರ್ಣ ಕೈಪಿಡಿ ಇಲ್ಲಿದೆ. ಸ್ನೇಹಿತರೆ, ಯಾರೆಲ್ಲ ಪಿ ಎಸ್ ಟಿ ನೇಮಕಾತಿಗೆ ಸಂಬಂಧಪಟ್ಟಂತೆ ತಯಾರಿಯನ್ನು ನಡೆಸಿದ್ದೀರಾ, ಈ ಒಂದು ಪಿ ಎಸ್ ಟಿ ನೇಮಕಾತಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿ ಏನಿರುತ್ತೆ, ಹಾಗೆಯೇ ಏಜ್ ಲಿಮಿಟ್ ಯಾವ ಥರ ಇರುತ್ತೆ, ಹಾಗೆಯೇ ವಿಶೇಷವಾಗಿ ಪಿ ಎಸ್ ಟಿ ನೇಮಕಾತಿಗೆ ಸಂಬಂಧಪಟ್ಟಂತೆ ಎಲ್ಲ ಯೂಟ್ಯೂಬ್ ಚಾನಲ್ಗಳಲ್ಲೂ ಸಹ ಪಠ್ಯಕ್ರಮವನ್ನು ತುಂಬ ಸಂಕ್ಷಿಪ್ತವಾಗಿ ಹೇಳ್ತಾರೆ. ಆದರೆ ನಮ್ಮ ಈ ಒಂದು ಚಾನಲ್ ಮೂಲಕ ತಮ್ಮ ಎಲ್ಲ ಒಂದು ಡೌಟ್ಗಳಿಗೂ ಕ್ಲಿಯರ್ ಮಾಡೋದ್ರ ಜೊತೆಗೆ ಈ ಸಿಲೆಬಸ್ ಅಂತಕ್ಕಂಥದ್ದು ಎಷ್ಟು ವಿಸ್ತೃತವಾಗಿದೆ ಹಾಗೂ ಎಷ್ಟು ಅಥೆಂಟಿಕ್ ಆಗಿದೆ ಅಂತಕ್ಕಂಥದ್ದನ್ನು ಸಹ ಇಲ್ಲಿ ವಿವರಿಸಲಾಗುತ್ತೆ. ಸ್ನೇಹಿತರೆ, ಬನ್ನಿ ನಾವು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಪಿ ಎಸ್ ಟಿ ನೇಮಕಾತಿಗೆ ಸಂಬಂಧಪಟ್ಟಂತೆ ನಿಮ್ಮ ಯಶಸ್ಸಿನ ಪಯಣ ಈಗ ಶುರು ಆಗುತ್ತೆ. ಹೌದು ಸ್ನೇಹಿತರೆ, ಪಿ ಎಸ್ ಟಿ ನೇಮಕಾತಿಗೆ ಸಂಬಂಧಪಟ್ಟಂತೆ ನಿಮ್ಮ ಯಶಸ್ಸಿನ ಪಯಣ ಇಲ್ಲಿದೆ. ಈ ಒಂದು ಯಶಸ್ಸಿನ ಪಯಣ ಪ್ರಮುಖ 4 ಹಂತಗಳನ್ನು ಒಳಗೊಂಡಿದೆ. ಹೌದು ಸ್ನೇಹಿತರೆ, ಪಿ ಎಸ್ ಟಿ ಶಿಕ್ಷಕರಾಗಬೇಕು ಅಂತ ಹೇಳಿ ತಾವೆಲ್ಲರೂ ಕೂಡ ಕನಸನ್ನು ಕಾಣ್ತಾ ಇದ್ದೀರಾ. ಇನ್ನೇನು ತುಂಬ ಹತ್ತಿರವಿದೆ ತಮ್ಮ ಪಯಣ ತಲುಪೋದಕ್ಕೆ. ಈ 2026 ಅಂತಕ್ಕಂಥದ್ದು ಎಲ್ಲ ಸ್ಪರ್ಧಾತ್ಮಕ ಆಕಾಂಕ್ಷಿಗಳಲ್ಲಿ ಒಂದು ಉಜ್ವಲ ಭವಿಷ್ಯದ ಒಂದು ವರ್ಷ ಅಂತಲೇ ಹೇಳ್ಬೋದು. ಹೌದು ಸ್ನೇಹಿತರೆ, ಯಾಕಂತ ಹೇಳಿದರೆ ತುಂಬ ನೇಮಕಾತಿಗಳ ಒಂದು ಅಧಿಸೂಚನೆ ಇನ್ನಷ್ಟೇ ಹೊರಡಿಸೋದು ಬಾಕಿ ಇರುತ್ತೆ. ಅದು ಕೂಡ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಖಾಲಿರ್ತಕ್ಕಂತಹ 4882 ಪಿ ಎಸ್ ಟಿ ಶಿಕ್ಷಕರ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅಧಿಸೂಚನೆ ಈಗಾಗಲೇ ರೆಡಿಯಾಗಿದ್ದು, ಇನ್ನೇನು ಅಧಿಸೂಚನೆ ಹೊರಡಿಸೋದಷ್ಟೇ ಬಾಕಿ ಇರುತ್ತೆ ಸ್ನೇಹಿತರೆ. ಹಾಗಿದ್ದರೆ ಈ ಯಶಸ್ಸಿನ ಪಯಣದ ಒಂದು 4 ಪ್ರಮುಖ ಹಂತಗಳು ಯಾವ್ಯಾವು ಅಂತಕ್ಕಂಥದ್ದನ್ನು ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಪ್ರಮುಖವಾಗಿ ಪಿ ಎಸ್ ಟಿ ನೇಮಕಾತಿಗೆ ಸಂಬಂಧಪಟ್ಟಂತೆ ಮೊದಲನೇ ಪಯಣದ ಒಂದು ಪ್ರಮುಖ ಹಂತ ಅಂತ ಹೇಳಿದರೆ ಅರ್ಹತಾ ಮಾನದಂಡಗಳು. ಹೌದು ಸ್ನೇಹಿತರೆ, ಯಾವುದಾದ್ರೂ ಒಂದು ಹುದ್ದೆಯನ್ನು ತಾವು ಪಡಿಬೇಕು ಅಂತ ಹೇಳಿದ್ರೆ ಆ ಹುದ್ದೆಗೆ ತಕ್ಕಂಥ ಅರ್ಹತಾ ಮಾನದಂಡಗಳು ತಮ್ಮಲ್ಲಿ ಇರೋದು ಅತ್ಯವಶ್ಯಕವಾಗಿರುತ್ತೆ. ಹಾಗೆಯೇ ಎರಡನೇ ಪ್ರಮುಖ ಹಂತ ಅಂತ ಹೇಳಿದರೆ ಪರೀಕ್ಷಾ ಸ್ವರೂಪ. ಅಂದರೆ ಯಾವ ಹುದ್ದೆಗೆ ನಾವು ಯಾವ ಥರನಾಗಿ ಒಂದು ಹುದ್ದೆಯನ್ನು ಪಡೆಯೋದಕ್ಕೆ ಪರೀಕ್ಷಾ ಸ್ವರೂಪ ಯಾವ ಥರನಾಗಿ ಇರುತ್ತೆ ಅಂತಕ್ಕಂಥದ್ದು ಅತಿ ಪ್ರಮುಖವಾಗುತ್ತೆ ಸ್ನೇಹಿತರೆ. ಹಾಗೆಯೇ ಅದರ ಜೊತೆಗೆ ಪಠ್ಯಕ್ರಮ ವಿಶ್ಲೇಷಣೆ ಅಂತಕ್ಕಂಥದ್ದು 3ನೇ ಅತಿ ಪ್ರಮುಖ ಹಂತ ಆಗಿರುತ್ತೆ ಸ್ನೇಹಿತರೆ. ಹಾಗೆಯೇ 4ನೇ ಅತಿ ಪ್ರಮುಖ ಹಂತ ಅಂತಕ್ಕಂಥದ್ದು ನೇಮಕಾತಿ ಪ್ರಕ್ರಿಯೆ, ಪ್ರೊಸೀಜರ್ ಆಫ್ ರಿಕ್ರೂಟ್ಮೆಂಟ್ ಯಾವ ಥರನಾಗಿ ಇರುತ್ತೆ ಅಂತಕ್ಕಂಥದ್ದು ಈ ಒಂದು ಮಹತ್ವದ ಒಂದು ಅಂಶಗಳನ್ನು ನಾವು ಇಲ್ಲಿ ನೋಡ್ತಾ ಹೋಗೋಣ. ಈ ಮಾರ್ಗದರ್ಶಿಯು ನಿಮ್ಮನ್ನು ಜಿ ಪಿ ಟಿ ನೇಮಕಾತಿಯ ಪ್ರತಿಯೊಂದು ಹಂತದಲ್ಲೂ ಸ್ಪಷ್ಟವಾಗಿ ಮುನ್ನಡೆಸುತ್ತದೆ. ಹಾಗೆಯೇ ಮೊದಲಿಗೆ ನೀವು ಅರ್ಹರೇ ಎಂದು ತಾವು ಖಚಿತಪಡಿಸಿಕೊಳ್ಳೋಕೆ ಈ ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಹಾಗಿದ್ದರೆ ಈ ಯಶಸ್ಸಿನ ಪಯಣದ ಪ್ರಮುಖ ಹಂತ ಅಂತ ಹೇಳಿದರೆ ಮೊದಲನೇ ಹಂತ ಏನು ಅಂತ ಹೇಳಿದರೆ 1ನೇ
ತರಗತಿಯಿಂದ 5ನೇ ತರಗತಿಯ ಶಿಕ್ಷಕ ಅಂದರೆ PhD ಶಿಕ್ಷಕರಾಗಬೇಕು ಅಂತ ಹೇಳಿದರೆ ನೀವು ಆ ಒಂದು ಹುದ್ದೆಗೆ ಅರ್ಹರಿದ್ದೀರಾ ಅಂತಕ್ಕಂಥದ್ದು ಪ್ರಮುಖ ಪಾತ್ರವನ್ನು ಹೊಂದಿರುತ್ತೆ. ಹಾಗಾಗಿ ನಿಮ್ಮ ಪಾತ್ರವನ್ನು ಖಚಿತಪಡಿಸಿಕೊಳ್ಳಲು ಇಲ್ಲಿ ಪ್ರಮುಖ ಅಂಶಗಳನ್ನು ನೀಡಲಾಗಿದೆ ಸ್ನೇಹಿತರೆ ಇದು ವಿಶೇಷವಾಗಿ PhD ಶಿಕ್ಷಕರಿಗೋಸ್ಕರ ನಮ್ಮ ಚಾನಲ್ ವತಿಯಿಂದ ತಯಾರಿಸಿದಂತಹ ಅತಿ ಪ್ರಮುಖ ಕಂಟೆಂಟ್ ಇದಾಗಿರುತ್ತೆ ಸ್ನೇಹಿತರೆ. ಇಂತಹ ಒಂದು ಕಂಟೆಂಟನ್ನು ತಮಗೆ ನೀಡಬೇಕು ಅಂತ ಹೇಳಿದ್ರೆ ನಮಗೆ ಒಂದು ಲೈಕ್ ಹಾಗೂ ಕಮೆಂಟ್ ಮಾಡೋದರ ಮೂಲಕ ತಮ್ಮ ಅಭಿಪ್ರಾಯವನ್ನು ತಿಳಿಸಿ ಸ್ನೇಹಿತರೆ. ಹಾಗೆಯೇ ಅದರ ಜೊತೆಗೆ ಈ ವಿಡಿಯೋನ ಹೆಚ್ಚು ಸ್ನೇಹಿತರಿಗೆ ಶೇರ್ ಮಾಡೋದ್ರ ಮೂಲಕ ಪ್ರೋತ್ಸಾಹಿಸಿ. ಇಂಥ ಅನೇಕ ಒಳ್ಳೆಯ ಕಂಟೆಂಟನ್ನು ನೀಡಲಾಗುತ್ತೆ ತಮಗೆ. ಸ್ನೇಹಿತರೆ, ಹಂತ 1ರಲ್ಲಿ ನೀವು ಎಲಿಜಿಬಿಲಿಟಿ ಏನು ಅಂತಕ್ಕಂಥದ್ದನ್ನು ನೋಡೋದಾದರೆ, ಫಸ್ಟ್ ಆಫ್ ಆಲ್ ಎಜುಕೇಷನ್ ಕ್ವಾಲಿಫಿಕೇಷನ್ ಅಂದರೆ ಶೈಕ್ಷಣಿಕ ವಿದ್ಯಾರ್ಹತೆ ಏನಿರುತ್ತೆ ಈ ಒಂದು PhD ಶಿಕ್ಷಕರಿಗೆ ಅಂತಕ್ಕಂಥದ್ದನ್ನು ನೋಡೋದಾದರೆ, ಈ ಒಂದು ಹುದ್ದೆಗೆ ತಾವು ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ PUCಯನ್ನು ವಿದ್ಯಾರ್ಹತೆಯನ್ನು ಹೊಂದಿರಬೇಕು. ಅದು ಕೂಡ 50% ಅಂಕಗಳನ್ನು ಗಳಿಸಿರುವುದು ಕಡ್ಡಾಯ. ಅದರ ಜೊತೆ ಡಿಪ್ಲೊಮಾ ಇನ್ ಎಜುಕೇಷನ್ ಅಂದರೆ DED ಅಥವಾ TCHನ್ನು ಹೊಂದಿರುವುದು ಅತಿ ಅವಶ್ಯಕವಾಗಿರುತ್ತೆ. ಹಾಗೆಯೇ ವಯೋಮಿತಿ ಅಂದರೆ ಏಜ್ ಲಿಮಿಟ್ ಯಾವ ಥರನಾಗಿರುತ್ತೆ ಅಂತ ಹೇಳಿದ್ರೆ, ಜನರಲ್ ಕ್ಯಾಟಗರಿಗೆ ಇರ್ತಕ್ಕಂತಹ ಕನಿಷ್ಠ ವಯೋಮಿತಿ 18ರಿಂದ 35. ಅದು ಕೂಡ ಕ್ಯಾಟಗರಿ ವೈಸ್ ಡಿವೈಡ್ ಮಾಡಲಾಗುತ್ತೆ. ಇತ್ತೀಚೆಗೆ ಸರ್ಕಾರದಿಂದ ಆಗಿರತಕ್ಕಂತಹ ಅಧಿಸೂಚನೆಯ ಪ್ರಕಾರ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ಸಹ ನೀಡಲಾಗಿರುತ್ತೆ ಸ್ನೇಹಿತರೆ. ಹಾಗೆಯೇ ಇತರ ಮಾನದಂಡಗಳು ಅಂತಕ್ಕಂಥದ್ದನ್ನು ನಾವು ನೋಡೋದಾದರೆ ಅದರ್ ಕ್ರೈಟೀರಿಯಾಸ್ ಅಲ್ಲಿ ಮಸ್ಟ್ ಬಿ ಸಿಟಿಸನ್ ಆಫ್ ಇಂಡಿಯಾ ಮತ್ತು ಕನ್ನಡ ಲ್ಯಾಂಗ್ವೇಜ್ ಅಂತಕ್ಕಂಥದ್ದು ಅತಿ ಪ್ರಮುಖವಾಗಿರುತ್ತೆ. ಹಾಗೆಯೇ ವೆರಿ ಇಂಪಾರ್ಟೆಂಟ್ ನೋಟ್ ಅಂತ ಹೇಳಿದರೆ ಇಲ್ಲಿ ನೀಡಿರುವ ಒಂದು ಅರ್ಹತಾ ಮಾನದಂಡಗಳು ಹಿಂದಿನ 2015ರ ಅಧಿಸೂಚನೆಗಳನ್ನು ಆಧರಿಸಿದ್ದು. ಈ ಮಾಹಿತಿ ತಮ್ಮ ಒಂದು ಅಧ್ಯಯನಕ್ಕೆ ಹೆಲ್ಪ್ ಆಗಲಿ ಅಂತಕ್ಕಂತಹ ಒಂದು ಉದ್ದೇಶಕ್ಕೆ ನಾವು ಇಲ್ಲಿ ನೀಡಲಾಗಿರುತ್ತೆ. 2026ರ ಅಧಿಕೃತ ಅಧಿಸೂಚನೆಯಲ್ಲಿ ಬರುವ ನಿಖರವಾದ ವಿವರಗಳಿಗಾಗಿ ತಾವೆಲ್ಲರೂ ಕೂಡ ಕಾಯುವುದು ಅತಿ ಅವಶ್ಯಕ ಸ್ನೇಹಿತರೆ. ಹಾಗೆಯೇ ಮುಂದುವರಿಯುತ್ತಾ 2ನೇ ಅತಿ ಪ್ರಮುಖ ಹಂತ ಅಂತ ಹೇಳಿದ್ರೆ ಪರೀಕ್ಷಾ ಸ್ವರೂಪ, ಪ್ಯಾಟರ್ನ್ ಆಫ್ ಎಕ್ಸಾಮಿನೇಷನ್, ಇದನ್ನು ಅರಿಯುವುದು ಅತಿ ಅವಶ್ಯಕ. ಹಾಗೆಯೇ ಇದು ಎಕ್ಸ್ಪೆಕ್ಟೆಡ್ ಮಾದರಿಯಾಗಿರುತ್ತೆ, ನಿರೀಕ್ಷಿತ ಮಾದರಿ. ಪತ್ರಿಕೆ 1 ಅಂತಕ್ಕಂಥದ್ದು ಅತಿ ಪ್ರಮುಖವಾಗಿರುತ್ತೆ ಸ್ನೇಹಿತರೆ. ಇದು 1ರಿಂದ 5ನೇ ತರಗತಿಯ ಶಿಕ್ಷಕರಾಗಬೇಕು ಅಂತ ಹೇಳಿದ್ರೆ ಅವರಿಗೆ ಪತ್ರಿಕೆ 1 ಸಾಮಾನ್ಯ ಪತ್ರಿಕೆ ಇರುತ್ತೆ. ಹಾಗೆಯೇ ಪತ್ರಿಕೆ 2 ಅಂತಕ್ಕಂಥದ್ದು ಇದು GPSTR ಶಿಕ್ಷಕರಾಗಬೇಕಂತ ಹೇಳಿದ್ರೆ ಆ ಒಂದು ಅಭ್ಯರ್ಥಿಗಳಿಗೆ ಇರುತ್ತೆ. ನಾವು ಪ್ರಮುಖವಾಗಿ ನೋಡಬೇಕಾಗಿರೋದು PhD ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ವಿಷಯಗಳು ಬಂದ್ಬಿಟ್ಟು ಸಾಮಾನ್ಯ ಜ್ಞಾನ ಇರುತ್ತೆ, ಶೈಕ್ಷಣಿಕ ಮನೋವಿಜ್ಞಾನ, ಹಾಗೆಯೇ ಸಾಮಾನ್ಯ ಇಂಗ್ಲಿಷ್ ಮತ್ತು ಸಾಮಾನ್ಯ ಕನ್ನಡ, ಹಾಗೆಯೇ ಕಂಪ್ಯೂಟರ್ ಸಾಕ್ಷರತೆ ಅಂತಕ್ಕಂಥದ್ದು ಅತಿ ಮಹತ್ವದ ಒಂದು ಪತ್ರಿಕೆಯಲ್ಲಿ ಇರತಕ್ಕಂಥ ಸಬ್ಜೆಕ್ಟ್ಗಳಾಗಿರ್ತವೆ. ಇಲ್ಲಿ ಒಟ್ಟು 150 ಅಂಕಗಳಿಗೆ ಈ ಪರೀಕ್ಷೆ ಇದ್ದರೆ ಅವಧಿ ಬಂದ್ಬಿಟ್ಟು 2.5 ಗಂಟೆ. ವಿಶೇಷ ಸೂಚನೆ ಸ್ನೇಹಿತರು, ತಮಗೆ ಈ ಪರೀಕ್ಷಾ ಸ್ವರೂಪವು ನಿರೀಕ್ಷಿತ ಮಾದರಿಯಾಗಿದ್ದು ಅಂಕಗಳ ಹಂಚಿಕೆ ಮತ್ತು ವಿಷಯಗಳು ಅಧಿಕೃತ ಅಧಿಸೂಚನೆಯಲ್ಲಿ ಬದಲಾವಣೆಗಳಿಗೆ ಒಳಪಟ್ಟಿರುತ್ತೆ. ಅಂದರೆ 2026ರಲ್ಲಿ ಆಗ್ತಕ್ಕಂಥ ಅಧಿಸೂಚನೆ. ಹಾಗೆಯೇ ವಿಶೇಷವಾಗಿ ಪ್ರಮುಖ ಘಟ್ಟ ಅಂತ ಹೇಳಿದರೆ ಪಠ್ಯಕ್ರಮ, ಸಿಲೆಬಸ್ ಆಫ್ ಎಕ್ಸಾಮಿನೇಷನ್. ನಿಮ್ಮ ಜ್ಞಾನದ ನಕ್ಷೆ ಅಂತ ಹೇಳಿದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಸ್ನೇಹಿತರೆ. ಈ ಒಂದು ಯಾವುದಾದ್ರೂ ಒಂದು ಪರೀಕ್ಷೆಯನ್ನು ನಾವು ಎದುರಿಸ್ತೀವಿ ಅಂತ ಹೇಳಿದ್ರೆ ಅಲ್ಲಿ ಪ್ರಮುಖ ಘಟ್ಟ ಆಗಿರ್ತಕ್ಕಂಥದ್ದು ಪಠ್ಯಕ್ರಮ ಆಗಿರುತ್ತೆ. ತಮ್ಮ ಯಶಸ್ಸಿನ ಒಂದು ನೀಲಿ ನಕ್ಷೆ ಅಂತಲೇ ಹೇಳ್ಬೋದು. ಇಲ್ಲಿ ಪ್ರಮುಖವಾಗಿ ಸಾಮಾನ್ಯ ಜ್ಞಾನ ಇರುತ್ತೆ, ಜನರಲ್ ಸ್ಟಡೀಸ್, ಹಾಗೆಯೇ ಶೈಕ್ಷಣಿಕ ಮನೋವಿಜ್ಞಾನ ಅಂದರೆ ಚೈಲ್ಡ್ ಸೈಕಾಲಜಿ ಆ್ಯಂಡ್ ಪೆಡಗಾಗಿ, ಹಾಗೆಯೇ ಕನ್ನಡ ಭಾಷೆ ಕೂಡ ಇಲ್ಲಿ ಇರುತ್ತೆ, ಹಾಗೆಯೇ ಜನರಲ್ ಇಂಗ್ಲೀಷ್ ಮತ್ತು ಗಣಿತ, ಪರಿಸರ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ಮತ್ತು ಕಂಪ್ಯೂಟರ್ ಸಾಕ್ಷರತೆ ಮತ್ತು ಇತರೆ ವಿಷಯಗಳನ್ನು ಈ ಒಂದು ಪ್ರಶ್ನೆ ಪತ್ರಿಕೆ ಒಳಗೊಂಡಿರುತ್ತೆ. ಪ್ರತಿಯೊಂದು ವಿಷಯದ ಆಳವಾದ ವಿಶ್ಲೇಷಣೆಯನ್ನು ನಾವು ಮುಂದೆ ನೋಡ್ತಾ ಹೋಗೋಣ. ಈ ಪಠ್ಯಕ್ರಮವನ್ನು ವಿಶ್ಲೇಷಣೆ ಮಾಡ್ತಾ ಹೋದರೆ ಸ್ನೇಹಿತರೆ ಇಲ್ಲಿ ಅತಿ ಪ್ರಮುಖವಾದ ಘಟ್ಟಗಳು ಮತ್ತು ಘಟಕಗಳನ್ನು ನಾವು ನೋಡ್ಬೋದು. ಇಲ್ಲಿ ಪಠ್ಯಕ್ರಮವನ್ನು ವಿಶೇಷವಾಗಿ ನಾವು ವಿಶ್ಲೇಷಣೆ ಮಾಡೋದಾದರೆ ಸಾಮಾನ್ಯ ಪತ್ರಿಕೆ ಅಥವಾ ಸಮಾಜ ಜ್ಞಾನ ಮತ್ತು ಮನೋವಿಜ್ಞಾನವನ್ನು ನಾವು ನೋಡೋದಾದರೆ ಇಲ್ಲಿ ಜನರಲ್ ಸ್ಟಡೀಸ್ಗೆ ಸಂಬಂಧಪಟ್ಟಂತೆ ಪ್ರಮುಖ ಘಟಕಗಳು ಯಾವ್ಯಾವು ಅಂತ ಹೇಳಿದ್ರೆ ಪ್ರಸಿದ್ಧ ಪುಸ್ತಕಗಳು ಮತ್ತು ಲೇಖಕರು, ಹಾಗೆಯೇ ಆವಿಷ್ಕಾರಗಳು ಮತ್ತು ಸಂಶೋಧನೆಗಳು, ಭಾರತ ಇತಿಹಾಸ, ಸಂಸ್ಕೃತಿ ಮತ್ತು ಭೂಗೋಳ, ಕ್ರೀಡೆ, ಪ್ರಶಸ್ತಿಗಳು ಮತ್ತು ಗೌರವಗಳು, ಭಾರತದ ಸಂವಿಧಾನ ಮತ್ತು ಸರ್ಕಾರ, ಹಾಗೆಯೇ ಪ್ರಚಲಿತ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವಿದ್ಯಮಾನಗಳು ಅಂದರೆ ಕರೆಂಟ್ ಅಫೇರ್ಸ್.
ಹಾಗೆಯೇ ಸೈಕಾಲಜಿಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ ಶೈಕ್ಷಣಿಕ ಮನೋವಿಜ್ಞಾನದ ಸಿಲೆಬಸ್ಗೆ ಸಂಬಂಧಪಟ್ಟಂಥ ಪ್ರಮುಖ ಘಟಕಗಳು ಕಲಿಕಾರ್ಥಿ ಮತ್ತು ಕಲಿಕೆ, ಬಾಲ್ಯ ಮತ್ತು ಹದಿಹರೆಯದ ಗುಣಲಕ್ಷಣಗಳು, ಹಾಗೆಯೇ ಕಲಿಕೆಯ ಪರಿಕಲ್ಪನೆ, ಶಾಲೆಯ ಒಳಗೆ ಮತ್ತು ಹೊರಗೆ ಕಲಿಕೆ, ಕಲಿಕಾರ್ಥಿಗಳಲ್ಲಿನ ವ್ಯತ್ಯಾಸಗಳು, ಹಾಗೆಯೇ ಆಟ ಮತ್ತು ಅದರ ಶೈಕ್ಷಣಿಕ ಮಹತ್ವ, ಹಾಗೆಯೇ ರಚನಾತ್ಮಕವಾದ ಅದರ ಪರಿಚಯ. ಹಾಗೆಯೇ ಮುಂದುವರಿಯುತ್ತಾ ಪಠ್ಯಕ್ರಮದ ಒಂದು ವಿಶ್ಲೇಷಣೆಯಲ್ಲಿ ಅತಿ ಪ್ರಮುಖವಾಗಿರತಕ್ಕಂಥ ಒಂದು ಘಟ್ಟ ಅಂತ ಹೇಳಿದ್ರೆ ಭಾಷಾ ಪ್ರಾವೀಣ್ಯತೆ. ತಾವು ಈ ಒಂದು ಪರೀಕ್ಷೆಯನ್ನು ಎದುರಿಸಬೇಕಂತ ಹೇಳಿದ್ರೆ ಭಾಷಾ ಪ್ರಾವೀಣ್ಯತೆಗೆ ಸಂಬಂಧಪಟ್ಟಂತೆ ಅಂದರೆ ಕನ್ನಡ ಮತ್ತು ಇಂಗ್ಲಿಷ್ ಸಿಲೆಬಸ್ಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ ವಿಶೇಷವಾಗಿ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತಹ ಒಂದು ಘಟಕಗಳನ್ನು ವಿಂಗಡಿಸಿದ್ದು ಪ್ರಮುಖ ಘಟಕ ಅದರಲ್ಲಿ ಸಾಹಿತ್ಯ ಚರಿತ್ರೆ ಅಂತ ಹೇಳಿದೆ. ಅದರಲ್ಲಿ ಪಂಪಯುಗ, ವಚನ ಸಾಹಿತ್ಯ ಹಾಗೂ ದಾಸ ಸಾಹಿತ್ಯ ಮತ್ತು ಆಧುನಿಕ ಯುಗ ಇದು ಪ್ರಮುಖವಾಗಿರುತ್ತೆ. ಹಾಗೆಯೇ ಕನ್ನಡ ಭಾಷೆಯಲ್ಲಿ ಸರಳ ವ್ಯಾಕರಣ ಅಂದರೆ ಸಂಧಿ, ಸಮಾಸ, ನಾಮಪದ, ಕ್ರಿಯಾಪದ ಮತ್ತು ಅವ್ಯಯಗಳನ್ನು ತಾವು ನೋಡ್ಕೊಳ್ಳೋದು ಅತಿ ಅವಶ್ಯಕವಾಗಿರುತ್ತೆ. ಹಾಗೆಯೇ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ ಛಂದಸ್ಸು ಮತ್ತು ಅಲಂಕಾರವು ಕೂಡ ಅತಿ ಪ್ರಮುಖ. ಅದರಲ್ಲೂ ಕೂಡ ವಿಶೇಷವಾಗಿ ಗಣ ಮತ್ತು ಪ್ರಾಸ, ವೃತ್ತಗಳು ಮತ್ತು ಉಪಮಾಲಂಕಾರ ಹಾಗೂ ರೂಪಕ ಅಲಂಕಾರಗಳನ್ನು ಸಹ ಅತಿ ಪ್ರಮುಖವಾಗಿ ಕೇಳಲಾಗುತ್ತೆ. ಇನ್ನು ವಿಶೇಷವಾಗಿ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ಭಾಷಾ ಬೋಧನಾ ತತ್ವಗಳು ಅಂದರೆ ಟೀಚಿಂಗ್ ಮೆಥಡಾಲಜಿ, ಇದರಲ್ಲಿ ಭಾಷಾ ಕೌಶಲ್ಯಗಳು, ಸ್ಕಿಲ್ ಆಫ್ ಲ್ಯಾಂಗ್ವೇಜ್, ಹಾಗೆಯೇ ಮೌಲ್ಯಮಾಪನ ಎವ್ಯಾಲ್ಯುವೇಷನ್ ಅಂತಕ್ಕಂಥದ್ದು ಅತಿ ಪ್ರಮುಖವಾಗಿರುತ್ತೆ. ಇನ್ನು ಜನರಲ್ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಸಿಲೆಬಸ್ಸನ್ನು ನಾವು ನೋಡೋದಾದರೆ ಕೋರ್ ಏರಿಯಾಸ್, ಇಲ್ಲಿ ಪ್ರಮುಖವಾಗಿ ಗ್ರಾಮರ್ ಇರುತ್ತೆ. ಅದರಲ್ಲಿ ವಿಶೇಷವಾಗಿ ನೌನ್ಸ್, ಪ್ರೊನೌನ್ಸ್, ವರ್ಬ್ಸ್, ಟೆನ್ಸಸ್, ಹಾಗೆಯೇ ಪ್ರಿಪೋಸಿಷನ್ ಅಂಡ್ ಕಂಜಕ್ಷನ್ಸ್ ಅಂತಕ್ಕಂಥದ್ದು ಅತಿ ಪ್ರಮುಖವಾಗಿರುತ್ತೆ. ಹಾಗೆಯೇ ವಕ್ಯಾಬುಲರಿ ಶಬ್ದ ಸಂಪತ್ತಿಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ ಇಂಗ್ಲೀಷಲ್ಲಿ ಸೈನನೈಮ್ಸ್, ಆಂಟನೈಮ್ಸ್, ಪ್ರಿಫಿಕ್ಸಸ್ ಅಂಡ್ ಸಫಿಕ್ಸಸ್ ಅನ್ನು ಕೇಳಲಾಗುತ್ತೆ. ಹಾಗೆಯೇ ವಿಶೇಷವಾಗಿ ಸ್ಟ್ರಕ್ಚರ್ಸ್ ಅಂಡ್ ಯೂಸೇಜ್ ಅಂದರೆ ಟ್ರಾನ್ಸ್ಫಾರ್ಮೇಷನ್ಸ್ ಅಂತ ಹೇಳಿ ಕೇಳಲಾಗುತ್ತೆ. ಆಕ್ಟಿವೈಸ್ ಮತ್ತು ಪ್ಯಾಸಿವೈಸ್ ಅನ್ನು ಅತಿ ಪ್ರಮುಖವಾಗಿ ತಾವು ನೋಡ್ಕೋಬೇಕು. ಹಾಗೆಯೇ ಪಂಕ್ಚುಯೇಷನ್ಸ್ ಮಾರ್ಕ್ಸ್ ಅನ್ನು ಸಹ ಅತಿ ಪ್ರಮುಖವಾಗಿದ್ದು ಹಾಗೆಯೇ ಕಾಂಪ್ರಹೆನ್ಷನ್ ಕೂಡ ಇರುತ್ತೆ. ಹಾಗೆಯೇ ಮುಂದುವರಿಯುತ್ತಾ ನಾವು ನೋಡೋದಾದರೆ ಪಠ್ಯಕ್ರಮದ ವಿಶ್ಲೇಷಣೆಯಲ್ಲಿ ಭಾಷಾ ವೈವಿಧ್ಯತೆಯನ್ನು ಸಹ ಈ ಒಂದು ಪ್ರಶ್ನೆ ಪತ್ರಿಕೆ ಒಳಗೊಂಡಿರುತ್ತೆ. ಇದು ತಮಗೆ ಅನ್ವಯವಾಗುವುದಿಲ್ಲ. ಯಾರೆಲ್ಲ ಉರ್ದು ಹಾಗೂ ಮರಾಠಿ ಮತ್ತು ತಮಿಳ್, ತೆಲುಗು ಶಿಕ್ಷಕರಾಗ್ತಾರೆ ಅವರಿಗೆ ಇದು ಅನ್ವಯಿಸುತ್ತೆ. ಹಾಗೆಯೇ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಪಠ್ಯಕ್ರಮವನ್ನು ವಿಶ್ಲೇಷಣೆ ಮಾಡೋದಾದರೆ ಗಣಿತ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಅತಿ ಪ್ರಮುಖವಾಗಿ 5 ಘಟಕಗಳನ್ನು ಇಲ್ಲಿ ಕೊಡಲಾಗಿರುತ್ತೆ. ವಿಶೇಷವಾಗಿ ಸಂಖ್ಯಾಶಾಸ್ತ್ರ, ಅದರಲ್ಲಿ ದತ್ತಾಂಶ ನಿರೂಪಣೆ ಹಾಗೂ ಕೇಂದ್ರೀಯ ಆವೃತ್ತಿ ಅಳತೆಗಳು, ಹಾಗೆಯೇ ಸಂಭವನೀಯತೆ ಅಂತಕ್ಕಂಥದ್ದು. ಹಾಗೆಯೇ ಕ್ಷೇತ್ರಗಣಿತ, ಸಮತಲ ಮತ್ತು ಘನ ಆಕೃತಿಗಳ ವಿಸ್ತೀರ್ಣ ಮತ್ತು ಘನಫಲವನ್ನು ಕೇಳಲಾಗುತ್ತೆ. ಹಾಗೆಯೇ ಗಣಿತಕ್ಕೆ ಸಂಬಂಧಪಟ್ಟಂತೆ ಮೂಲಭೂತ ಪರಿಕಲ್ಪನೆಗಳು, ಬೇಸಿಕ್ ಕಾನ್ಸೆಪ್ಟ್ಸ್, ಹಾಗೆಯೇ ತ್ರಿಭುಜಗಳು, ಚತುರ್ಭುಜಗಳು ಮತ್ತು ವೃತ್ತಗಳು, ಹಾಗೆಯೇ ನಿರ್ದೇಶಾಂಕ ರೇಖಾಗಣಿತ ಅಂತ ಹೇಳಿ ಕೇಳಲಾಗುತ್ತೆ. ಹಾಗೆಯೇ ಅಂಕಗಣಿತಕ್ಕೆ ಸಂಬಂಧಪಟ್ಟಂತೆ ಸಂಖ್ಯೆಯ ವ್ಯವಸ್ಥೆ, ವರ್ಗಮೂಲಗಳು, ಹಾಗೆಯೇ ಎಲ್ಸಿಎಂ ಮತ್ತು ಎಲ್ಸಿಎಫ್, ವಾಣಿಜ್ಯ ಗಣಿತ ಹಾಗೂ ಹಾಗೆಯೇ ಶೇಕಡಾವಾರು ಲಾಭ ಮತ್ತು ನಷ್ಟ ಹಾಗೂ ಬಡ್ಡಿಯನ್ನು ಕೇಳಲಾಗುತ್ತೆ. ವಿಶೇಷವಾಗಿ ಬೀಜಗಣಿತಕ್ಕೆ ಸಂಬಂಧಪಟ್ಟಂತೆ ಬಹುಪದೋಕ್ತಿಗಳು, ಹಾಗೆಯೇ ರೇಖೀಯ ಮತ್ತು ವರ್ಗ ಸಮೀಕರಣಗಳು ಹಾಗೂ ಘಾತಾಂಕಗಳನ್ನು ಇಲ್ಲಿ ಕೇಳಲಾಗುತ್ತೆ. ಇದು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತಹ ಒಂದು ವಿಶ್ಲೇಷಣೆಯಾಗಿರುತ್ತೆ. ಹಾಗೆಯೇ ಒಂದು ಪರಿಸರ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಪಠ್ಯಕ್ರಮವನ್ನು ವಿಶ್ಲೇಷಿಸುವುದಾದರೆ ಇಲ್ಲಿ ಅತಿ ಪ್ರಮುಖವಾಗಿ 3 ಘಟಕಗಳನ್ನಾಗಿ ವಿಂಗಡಿಸಲಾಗುತ್ತೆ ಸ್ನೇಹಿತರೆ. ಅದರಲ್ಲಿ ವಿಶೇಷವಾಗಿ ಭೌತಶಾಸ್ತ್ರ, ರಸಾಯನಶಾಸ್ತ್ರ ಹಾಗೂ ಜೀವಶಾಸ್ತ್ರ ಅಂತ ಹೇಳಿ ನಾವು ನೋಡೋದಾದರೆ ಇಲ್ಲಿ ಅಳತೆಗಳು, ಕಾಂತತ್ವ, ವಿದ್ಯುತ್ ಚಲನೆ ಹಾಗೂ ಗುರುತ್ವಾಕರ್ಷಣ ಬಲ, ಹಾಗೆಯೇ ಉಷ್ಣ ಮತ್ತು ಬೆಳಕು, ಶಕ್ತಿ, ಪರಮಾಣು ಅಂತಕ್ಕಂಥದ್ದು ಇದು ಅತಿ ಪ್ರಮುಖ ಘಟಕಗಳು. ಹಾಗೆಯೇ ರಸಾಯನಶಾಸ್ತ್ರದಲ್ಲಿ ಪರಮಾಣು ರಚನೆ, ರಾಸಾಯನಿಕ ಬಂಧಗಳು, ಆಮ್ಲ, ಕ್ಷಾರ, ಲವಣ ಹಾಗೂ ಧಾತುಗಳ ವರ್ಗೀಕರಣ, ದೈನಂದಿನ ಜೀವನದಲ್ಲಿ ರಾಸಾಯನಿಕಗಳು ಇವು ಅತಿ ಪ್ರಮುಖವಾಗಿರುತ್ತವೆ. ಹಾಗೆಯೇ ಮುಂದುವರಿಯುತ್ತಾ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ ಜೀವ ಪ್ರಪಂಚ, ಸಸ್ಯ ಮತ್ತು ಪ್ರಾಣಿಗಳಲ್ಲಿನ ಜೈವಿಕ ಪ್ರಕ್ರಿಯೆಗಳು, ಆಹಾರ, ಪರಿಸರ ವಿಜ್ಞಾನ, ಹಾಗೆಯೇ ಕೋಶಶಾಸ್ತ್ರ ಹಾಗೂ ಅನುವಂಶೀಯತೆ ಮತ್ತು ಜೈವಿಕ ತಂತ್ರಜ್ಞಾನವನ್ನು ಇಲ್ಲಿ ಕೇಳಲಾಗುತ್ತೆ. ಹಾಗೆಯೇ ವಿಶೇಷವಾಗಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ನಾವು ಪಠ್ಯಕ್ರಮವನ್ನು ವಿಶ್ಲೇಷಣೆ ಮಾಡೋದಾದರೆ ಇಲ್ಲಿ ಪ್ರಾಚೀನ ಭಾರತ ಮತ್ತು ದಕ್ಷಿಣ ಭಾರತದ ರಾಜವಂಶಗಳು, ಹಾಗೆಯೇ ಕರ್ನಾಟಕ ಇತಿಹಾಸ ಮತ್ತು ಸಮಾಜ ಸುಧಾರಕರು ಮತ್ತು ಸ್ವಾತಂತ್ರ್ಯ ಹೋರಾಟಗಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಪಠ್ಯಕ್ರಮ ಇರುತ್ತೆ ಸ್ನೇಹಿತರೆ. ಹಾಗೆಯೇ ವಿಶೇಷವಾಗಿ ಸಮಾಜ ವಿಜ್ಞಾನವನ್ನು ನಾವು ನೋಡೋದಾದರೆ ಪೌರನೀತಿ ಮತ್ತು ಭೂಗೋಳ
ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಘಟಕಗಳನ್ನು ಸಹ ತಾವು ಓದ್ಕೊಳ್ಳೋದು ಅತಿ ಪ್ರಮುಖ. ಅದರಲ್ಲೂ ವಿಶೇಷವಾಗಿ ಪೌರನೀತಿ ಮತ್ತು ಸಮಾಜಶಾಸ್ತ್ರ ಹಾಗೆಯೇ ಭೂಗೋಳಶಾಸ್ತ್ರ ಇವು ಅತಿ ಪ್ರಮುಖವಾದ ಒಂದು ಘಟಕಗಳಾಗಿರ್ತವೆ. ಹಾಗೆಯೇ ಕಂಪ್ಯೂಟರ್ ಸಾಕ್ಷರತೆ ಅಂತಕ್ಕಂಥದ್ದು ಅತಿ ಪ್ರಮುಖವಾದ ಒಂದು ಘಟಕ ಈ ಒಂದು PSTR ಶಿಕ್ಷಕರಿಗೆ ಸಂಬಂಧಪಟ್ಟಂತೆ. ಅದರಲ್ಲೂ ಕೂಡ ಕಂಪ್ಯೂಟರ್ ಸಾಕ್ಷರತೆಯಲ್ಲಿ ಕೇಳಬೇಕಾಗಿರ್ತಕ್ಕಂಥ ಅತಿ ಪ್ರಮುಖ ಘಟಕಗಳಲ್ಲಿ ಕಂಪ್ಯೂಟರ್ ಪರಿಚಯ, ಅಂದರೆ ಕಂಪ್ಯೂಟರ್ ಅಂದರೆ ಏನು, ವಿಧಗಳು, ಹಾಗೆಯೇ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರನ್ನು ನೋಡ್ಕೋಬೇಕು. ಹಾಗೆಯೇ ಆಪರೇಟಿಂಗ್ ಸಿಸ್ಟಮನ್ನು ಸಹ ವೆರಿ ಇಂಪಾರ್ಟೆಂಟ್ ತಾವು ನೋಡ್ಕೋಬೇಕಾಗುತ್ತೆ. ಅದರಲ್ಲಿ ವಿಂಡೋಸ್ ಪರಿಕಲ್ಪನೆಗಳು, ಹಾಗೆಯೇ ಕಂಟ್ರೋಲ್ ಪ್ಯಾನಲ್ ಅಂತಕ್ಕಂಥದ್ದು, ಹಾಗೆಯೇ ಅಪ್ಲಿಕೇಶನ್ ಸಾಫ್ಟ್ವೇರ್ ಕೂಡ ಅತಿ ಪ್ರಮುಖವಾಗಿರುತ್ತೆ. ಅದರಲ್ಲೂ ವಿಶೇಷವಾಗಿ MS ಆಫೀಸ್ ಹಾಗೆಯೇ MS ಪೇಂಟ್ಗೆ ಸಂಬಂಧಪಟ್ಟಂತೆ ತಾವು ನೋಡ್ಕೋಬೇಕು. ಅದರಲ್ಲೂ ವಿಶೇಷವಾಗಿ ನುಡಿ ಮತ್ತು ಬರಹದ ಸಂಕ್ಷಿಪ್ತ ಮಾಹಿತಿಯನ್ನು ಸಹ ತಿಳ್ಕೊಂಡಿರಬೇಕು. ಅದರಲ್ಲಿ ವಿಶೇಷವಾಗಿ ಇಂಟರ್ನೆಟ್, ಇಲ್ಲಿ URL ಮತ್ತು ಇಮೇಲ್ ಹಾಗೂ ವೆಬ್ಸೈಟ್ ಸಂಬಂಧಪಟ್ಟಂತೆ ಡೌನ್ಲೋಡ್ ಮಾಡ್ತಕ್ಕಂತಹ ಒಂದು ಆಪ್ಷನ್ಸ್ ಕೂಡ ತಾವು ನೋಡ್ಕೋಬೇಕಾಗಿರೋದು ಅತಿ ಪ್ರಮುಖವಾಗಿರುತ್ತೆ. ಹಾಗಿದ್ರೆ ನೇಮಕಾತಿ ಪ್ರಕ್ರಿಯೆಯ ಅಂತಿಮ ಘಟ್ಟ ಅಂತ ಹೇಳಿದ್ರೆ ಏನಿರುತ್ತೆ? ನೇಮಕಾತಿ ಪ್ರಕ್ರಿಯೆಯ ಎಲ್ಲ ಅಂತಿಮ ಘಟ್ಟಗಳನ್ನು ನಾವು ಒಂದೊಂದಾಗಿ ನೋಡ್ತಾ ಹೋಗೋದಾದರೆ, ಫಸ್ಟ್ ಆಫ್ ಆಲ್ ತಾವು ಅಪ್ಲೈ ಮಾಡಿದ ತಕ್ಷಣ CET ಪರೀಕ್ಷೆಯಲ್ಲಿ ಅರ್ಹತೆಯಾಗಿರಬೇಕಾಗಿರುತ್ತೆ. ಅಂದರೆ ಕ್ವಾಲಿಫೈಯಿಂಗ್ ಇನ್ CET ಎಕ್ಸಾಮ್. ಅಲ್ಲಿ ತಾವು ಎಲಿಜಿಬಲ್ ಆಗಿದ್ದರೆ PhD ಶಿಕ್ಷಕರ ನೇಮಕಾತಿಯಲ್ಲಿ ನಂತರದ ಪ್ರಮುಖ ಘಟ್ಟ ಬಂದ್ಬಿಟ್ಟು ಮೆರಿಟ್ ಪಟ್ಟಿಯನ್ನು ಪ್ರಕಟಿಸುವುದು. ಆ ಮೆರಿಟ್ ಪಟ್ಟಿಯನ್ನು ಪ್ರಕಟಿಸಿದ ನಂತರ ಬರ್ತಕ್ಕಂಥ ಪ್ರಮುಖ ಘಟ್ಟ ದಾಖಲಾತಿಗಳ ಪರಿಶೀಲನೆ, ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಅದಾದ ನಂತರ ಕೌನ್ಸಿಲಿಂಗ್ ಮತ್ತು ಸ್ಥಳ ನಿಯೋಜನೆಯನ್ನು ಮಾಡಲಾಗುತ್ತೆ ತಮಗೆ ಆ ಹುದ್ದೆಗೆ ಸಂಬಂಧಪಟ್ಟಂತೆ. ತದನಂತರ ಅತಿ ಪ್ರಮುಖ ಮತ್ತು ಕೊನೆಯ ಘಟ್ಟ ಅಂತ ಹೇಳಿದರೆ ಇದು ಎಲ್ಲರ ಜೀವನದಲ್ಲಿ ಅತಿ ಪ್ರಮುಖ ಘಟ್ಟ, ನೇಮಕಾತಿ ಆದೇಶ, ಅಂದರೆ ಅಪಾಯಿಂಟ್ಮೆಂಟ್ ಆರ್ಡರ್ನ ತಮಗೆ ನೀಡಲಾಗುತ್ತೆ. ಈ ಒಂದು ಎಲ್ಲ ಪ್ರಮುಖ ಘಟ್ಟಗಳನ್ನು ತಾವು ಪಾರಾಗಬೇಕು ಅಂತ ಹೇಳಿದ್ರೆ 2026ರ PhD ಶಿಕ್ಷಕರ ಸಂಬಂಧಪಟ್ಟಂತೆ ತಾವು ಇಂದಿನಿಂದಲೇ ತಯಾರಿಯನ್ನು ನಡೆಸಬೇಕಾಗಿರುತ್ತೆ ಸ್ನೇಹಿತರೆ. ಈ ಪ್ರಕ್ರಿಯೆಯು ನಿರೀಕ್ಷಿತ ಹಂತಗಳನ್ನು ಆಧರಿಸಿದ್ದು 2026ರ ಅಧಿಕೃತ ಅಧಿಸೂಚನೆಯಲ್ಲಿ ಪ್ರಕ್ರಿಯೆಯನ್ನು ತಾವೆಲ್ಲರೂ ಕೂಡ ಅನುಸರಿಸುವುದು ಕಡ್ಡಾಯ ಆಗಿರುತ್ತೆ ಸ್ನೇಹಿತರೆ. ಹಾಗೆಯೇ ಮುಂದುವರಿಯುತ್ತಾ ಈ ಒಂದು ನಿಮ್ಮ ಯಶಸ್ಸಿನ ಕಾರ್ಯತಂತ್ರ ಯಾವ ಥರನಾಗಿ ಇರಬೇಕು ಅಂತಕ್ಕಂಥ ಕಡೆ ನಾವು ಗಮನವನ್ನು ಹರಿಸುವುದಾದರೆ, ಮುಂದಿನ ದಾರಿ ಫಸ್ಟ್ ಆಫ್ ಆಲ್ ತಾವು ಅರ್ಹತೆಯನ್ನು ಖಚಿತಪಡಿಸಿಕೊಳ್ಳಿ, ಅಧಿಸೂಚನೆಗಾಗಿ ನಿರೀಕ್ಷಿಸಿ, ಹಾಗೆಯೇ ಸ್ವರೂಪವನ್ನು ಅರಿಯಿರಿ. ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇರುತ್ತೆ ಅಂತ ಹೇಳಿದರೆ, ಹಳೆಯ ಪ್ರಶ್ನೆ ಪತ್ರಿಕೆ ಮತ್ತು ಅಣಕು ಪರೀಕ್ಷೆಗಳನ್ನು ತಾವು ಅಭ್ಯಾಸ ಮಾಡೋದು ಕಡ್ಡಾಯ ಆಗಿರುತ್ತೆ. ಹಾಗೆಯೇ ಪಠ್ಯಕ್ರಮವನ್ನು ತಾವು ಡಿವೈಡ್ ಮಾಡ್ಕೊಳ್ತಾ ಹೋಗಿ, ಅಂದರೆ ವಿಷಯವಾರು ಅಧ್ಯಯನವನ್ನು ತಾವು ಯೋಜನೆಯನ್ನು ಪ್ಲಾನನ್ನು ಮಾಡಿಕೊಂಡು ಕಠಿಣ ವಿಷಯಗಳಿಗೆ ಅತಿ ಹೆಚ್ಚು ಸಮಯ ತಾವು ನೀಡಿದ್ದೇ ಆದರೆ ಖಂಡಿತವಾಗಲೂ ತಾವು ಯಶಸ್ವಿ ಆಗ್ತೀರಾ. ಹಾಗೆಯೇ ಸ್ಥಿರತೆಯನ್ನು ಕಾಪಾಡುವುದು ಅತಿ ಅವಶ್ಯಕ. ಅಂದರೆ ಪ್ರತಿದಿನ ನಿರಂತರವಾಗಿ ಅಧ್ಯಯನವನ್ನು ಮಾಡಿ ಹಾಗೆಯೇ ರಿವಿಷನ್ ಮಾಡುವುದು ಸಹ ಅತಿ ಪ್ರಮುಖವಾಗಿರುತ್ತೆ. ಹಾಗೆಯೇ ವಿಶೇಷ ಒಂದು ಕೀ ಪಾಯಿಂಟ್ ಅಂತ ಹೇಳಿದ್ರೆ ಟ್ರಿಕ್ಸ್. ಯಶಸ್ಸು ಕಠಿಣ ಪರಿಶ್ರಮವಾಗಿದ್ದು ಮತ್ತು ಸರಿಯಾದ ಮಾರ್ಗದರ್ಶನದ ಫಲ ಆಗಿರುತ್ತೆ. ಹಾಗೆಯೇ ನಿಮ್ಮ ಗುರಿ ಸ್ಪಷ್ಟವಾಗಿದ್ದರೆ ಮಾರ್ಗಸೂಚಿ ನಿಮ್ಮ ಕೈಯಲ್ಲೇ ಇದೆ. ನಿಮ್ಮ ಶಿಕ್ಷಕ ವೃತ್ತಿಯ ಪಯಣ ಇಂದಿನಿಂದಲೇ ಶುರುವಾಗಲಿ, ಹಾಗೆಯೇ ಶುಭವಾಗಲಿ ಅಂಥೇಳಿ ನಮ್ಮ ಚಾನಲ್ ಆಶಿಸುತ್ತೆ. ಸ್ನೇಹಿತರೆ, ಈ ವಿಡಿಯೋ ತಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಸಹ ಮರಿಬೇಡಿ. ಧನ್ಯವಾದಗಳು.